ನೋಡಿ ಮತ್ತೊಂದು ಕಡೆ ಬರ್ತ್ಡೇ ಪಾರ್ಟಿಯ ಬಿಲ್ಲಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಆಗಿ ಅದು ಕೂಡ ಮರ್ಡರ್ನಲ್ಲಿ ಕೊನೆ ಆಗಿದೆ. ಬರ್ತ್ಡೇ ಪಾರ್ಟಿ ಕೊಡ್ತಾ ಇದ್ದಂತೆ ಬಿಲ್ ಪೇ ಮಾಡೋ ವಿಚಾರಕ್ಕಾಗಿರೋ ಗಲಾಟೆ ಇದು ಮರ್ಡರ್ನಲ್ಲಿ ಅಂತ್ಯ ಆಗಿದೆ. ಬರ್ತ್ಡೇ ಪಾರ್ಟಿ ಕೊಟ್ಟವನನ್ನೇ ಕೊಲೆ ಮಾಡಿಬಿಟ್ರು ಫ್ರೆಂಡ್ಸು. ಹಾರಗದ್ದೆ ಸಮೀಪದ ವಡ್ಡರಪಾಳ್ಯ ನಿವಾಸಿ ಸಂದೀಪ್ 23 ವರ್ಷ ಅವರಿಗೆ ಹತ್ಯೆ ಆಗಿದ್ದಾರೆ. ಅಕ್ಟೋಬರ್ 16ನೇ ತಾರೀಕು ಸ್ನೇಹಿತರನ್ನ ಬಾರ್ಗೆ ಕರ್ಕೊಂಡೋಗಿ ಬರ್ತ್ಡೇಯನ್ನ ಆಚರಿಸಿಕೊಂಡಿದ್ದು. ಪಾರ್ಟಿ ಮುಗಿಸ್ಬಿಟ್ಟು ಬಿಲ್ ಕಟ್ಟಿರ್ತಾರೆ ಸಂದೀಪ್ಗೆ. ಸ್ನೇಹಿತರು ದುಂಬಾಲ್ ಬೀಳ್ತಾರೆ. ಏನಂತ, ಮತ್ತಷ್ಟು ಡ್ರಿಂಕ್ಸ್ ಬೇಕು, ಅದಕ್ಕೂ ಬಿಲ್ ಕಟ್ಟಿಬಿಡು ನೀನು ಅಂತ ಒತ್ತಾಯ ಮಾಡಿದ್ರಂತೆ. ಆಗ ಅಥವಾ ಬರ್ತ್ಡೇ ಬಾಯ್ ಹೇಳ್ತಾನೆ ಹಣ ಇಲ್ಲ ಅಂತ ವಾಪಸ್ ಹೋಗ್ಬಿಡ್ತಾನೆ. ಆಮೇಲೆ ಸಂದೀಪ್ನನ್ನ ಹುಡ್ಕೊಂಡು ಬರ್ತಾರೆ ಅವ್ರ ಫ್ರೆಂಡ್ಸು. ಯಾರ್ಯಾರು ಸ್ನೇಹಿತ ಸಾಗರ್ ಹಾಗೂ ಸಂತೋಷ್ ಹುಡ್ಕೊಂಡು ಬಂದು ಅವನ ಮೇಲೆ ಹಲ್ಲೆ ಮಾಡ್ತಾರೆ. ಕೆಳಗೆ ದಬ್ಬಿ ಹಲ್ಲೆಗೈದಕ್ಕೆ ಸಂದೀಪ್ ತಲೆಗೆ ಗಂಭೀರವಾಗಿ ಗಾಯ ಆಗಿರುತ್ತೆ. ಜೊತೆಗೆ ಕೋಮಾಗೂ ಕೂಡ ಹೋಗ್ಬಿಟ್ಟಿರ್ತಾನೆ ಸಂದೀಪ್. ಆಮೇಲೆ ಆತನನ್ನು ಆಸ್ಪತ್ರೆಗೆ ಚಿಕಿತ್ಸೆಗೆ ಅಂತ ದಾಖಲಿಸಲಾಗುತ್ತೆ. ಆದರೆ ಚಿಕಿತ್ಸೆಗೆ ಸ್ಪಂದಿಸದೆಯೇ ಆಸ್ಪತ್ರೆಯಲ್ಲಿ ಸಾವನ್ನಪ್ತಾರೆ. ನೋಡಿ ಎಂತೆಂಥ ವಿಚಾರಕ್ಕೆ ಗಲಾಟೆ ಆಗುತ್ತಾ. ಫ್ರೆಂಡ್ಸು ಅಂತೇಳಿ ಬರ್ತ್ಡೇ ಪಾರ್ಟಿ ಕೊಡ್ಸೋಣ ಅಂತ ಹೋಗಿರ್ತಾನೆ. ಪಾಪ ಡ್ರಿಂಕ್ಸ್ ಸಾಕಾಗಿಲ್ಲ, ಇನ್ನೂ ಬೇಕು ಅಂತ ಕೇಳ್ತಾರೆ. ಅದಕ್ಕೆ ಸಂದೀಪು ನನ್ನ ಹತ್ರ ದುಡ್ಡಿಲ್ಲ, ಸಾಕಿಷ್ಟೇ ಅಂತ ಹೊರಟದ್ದ ಸಂದರ್ಭದಲ್ಲಿ ಹುಡ್ಕೊಂಡು ಬಂದು ಹೊಡೆದು ಸಾಯಿಸ್ಬಿಟ್ಟು. ಫ್ರೆಂಡ್ಸ್ ಜಾಸ್ತಿ ಕುಡ್ದವ್ರೆ. ಅವಾಗ ಕುಡ್ದಾಗ ಫ್ರೆಂಡ್ಸ್ ಮಾತಾಡಿದಾಗ ಫ್ರೆಂಡ್ನ ನನ್ನ ತಮ್ಮ ಬೈದವನೆ. ಅವನ್ ತಮ್ಮ ಇದ್ಕೊಂಡು ನಮ್ಮ ಅಣ್ಣೆ ಬೈತೀನಿ ಅಂತ ಹೊಡೆದಾಗ ಫುಲ್ ಏಟ್ ಆಗಿದೆ. ಏಟ್ ಆದಾಗ ನಮ್ಗೂ ಗೊತ್ತಾಗಿಲ್ಲ ಅಷ್ಟೊಂದು ಜಗಳ ಆಗಿದೆ ಅಂತ. ಆಮೇಲೆ ಪೊಲೀಸ್ ಸ್ಟೇಷನ್ ಕೇಳಿದ್ರಿ, ಏನೋ ಊರವ್ರಂತ ಮಾತಾಡ್ಕೊಂಡಂತ ವಾಪಸ್ ಬಂದ್ಬಿಟ್ರಿ. ಆಮೇಲೆ 2-3 ದಿನ ಆದ್ಮೇಲೆ ಫುಲ್ಲು ಜ್ವರ, ವಾಮಿಟ್ ಬಂತು. ಆಮೇಲೆ ಹಾಸ್ಪಿಟಲ್ ಸೇರಿಸಿ ಏನೋ ಇಂಜೆಕ್ಷನ್ ಮಾಡಿದ್ರಿ. ಆಮೇಲೆ ಹಾಸ್ಪಿಟಲ್ ಸೇರಿ ಮನೆ ಕರ್ಕೊಂಡ್ಮೇಲೆ ತಿರ್ಗಾ ಮನೆಗೆ ಬಂದು ತಿರ್ಗಾ ಹಂಗೆ ಆಯ್ತು. ತಿರ್ಗಾ ಹಾಸ್ಪಿಟಲ್ ಸೇರಿಸಿದ್ರೆ ಫುಲ್ ಸೀರಿಯಸ್ ಆಗಿ ಸಂಜೆಸ್ಗೆ ಹಾಕ್ಬಿಟ್ಟು ಬಂದ್ರಿ. ಅಲ್ಲಿಂದ ಕಾವೇರಿಗೆ ಹಾಕಿದ ತಕ್ಷಣ ಹೋಗಿದ್ದಾರೆ. ಇಲ್ಲಿ ಕ್ಲಾಸ್ ಹತ್ರ ಕುಡ್ದವ್ರು ಎಲ್ಲಾನು ಖಾಸಗಿ ಬಗ್ಗೆ ಇದು ಬಂದಿದ್ರು. ಅಲ್ಲಿ ಬಿಲ್ ಕಟ್ಟಾಗಿಲ್ಲ, ಇಲ್ಲಿ ಬಂದು ತಗೊಂಡು ಕುಡಿತಾ ಇದ್ರು ಬಿಡಿ ಅಂತ ಹೋಗ್ಬಿಟ್ಟು ಅಲ್ಲಿ ಗಲಾಟೆ ಸ್ಟಾರ್ಟ್ ಆಗಿ ಹೊಡೆದು ಬಂದ ತಕ್ಷಣ ಹೊಡೆದು. ಇಂಜೆಕ್ಷನ್ ಅಂದ್ರೆ ಅಲ್ಲಿ ಟೋಟಲ್ 4 ಹಾಸ್ಪಿಟಲ್ ಇದು ಮಾಡಿದ್ರೆ ಅಲ್ಲಿ ಏನಾಗಿಲ್ಲ. ಸಂಜೆ ಫಸ್ಟ್